ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಜನಾ ಮಹೇಶ್. ನಾನು ಒಬ್ಬ ದಂತವೈದ್ಯೆ. ಇಂದಿನ ವಿಡಿಯೋದಲ್ಲಿ ನಾನು ಒಂದು ತುಂಬಾ ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡಕ್ಕಂತ ಬಂದಿದ್ದೀನಿ. ಅದೇನಪ್ಪಾ ಅಂತ ಅಂದ್ರೆ, ಎಲ್ಲರ ಮನ್ಸಲ್ಲಿ ಅಂದ್ರೆ ಮೆಜಾರಿಟಿ ಆಫ್ ಪರ್ಸನ್ಸ್ ಮನ್ಸಲ್ಲಿ ಏನಪ್ಪಾ ಇರುತ್ತೆ ಅಂತ ಅಂದ್ರೆ, ಅದು ಹಲ್ಲು ತೆಗೆದ ನಂತರ ಅಥವಾ ಹಲ್ಲು ತೆಗೆಸ್ಕೊಂಡ್ ಆದ್ಮೇಲೆ ನನಗೆ ಕಣ್ಣು ಹೋಗುತ್ತೆ, ಕಿವಿ ಹೋಗುತ್ತೆ ಅಥವಾ ಬೇರೆ ತರ ಸಮಸ್ಯೆ ಉತ್ಪತ್ತಿ ಆಗುತ್ತೆ ಅಂತ ಅನ್ಕೊಂಡಿರ್ತೀರ. ಹೌದಲ್ವಾ? ಎಷ್ಟು ಜನ ಅನ್ಕೊಂಡಿದೀರಾ ಇದ್ರ ಬಗ್ಗೆ? ಇದು ನಿಜ ಅಂತಾನೆ ಅನ್ಕೊಂಡಿದೀರಾ ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕಾಗತ್ತೆ. ಓಕೆನಾ? ಈಗ ಮುಂದುವರಿಸ್ತೀನಿ. ಓಕೆ, ಇವಾಗ ಕಣ್ ಹಲ್ ತೆಗೆದ ನಂತರ, ಹಲ್ ತೆಗೆದ ಮೇಲೆ ನಿಜವಾಗ್ಲೂ ಕಣ್ಣು ಹೋಗುತ್ತಾ ಅಥವಾ ಇದೊಂದು ಕಾಲ್ಪನಿಕನ? ಈ ಉತ್ತರಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಈ ವಿಡಿಯೋವನ್ನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಬೇಕಾಗತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರನೇ ನಿಮಗೆ ಈ ವಿಷಯದ ಬಗ್ಗೆ ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆನಾ? ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನಮ್ಮ ಮುಖದಲ್ಲಿ ಕಣ್ಣುಗಳಿದೆ, ಕಿವಿ ಇದೆ, ಮತ್ತೆ ಹಲ್ಲುಗಳಿದೆ. ಇದೆಲ್ಲ ತುಂಬಾ ಹತ್ರ ಇರೋದ್ರಿಂದ ಏನಪ್ಪಾ ಅಂತ ಅಂದ್ರೆ, ಎಲ್ಲ ನರ್ವ್ಸ್ ಎಲ್ಲ ತುಂಬಾ ಹತ್ರ ಇರುತ್ತೆ. ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ, ನಮ್ದು ಮೇಲೆ ಇರುವಂತ ಹಲ್ಲುಗಳು. ಓಕೆನಾ? ಎಸ್ಪೆಷಲಿ ದವಡೆ ಹಲ್ಲಿರುತ್ತಲ್ಲ, ಈ ದವಡೆ ಹಲ್ಲುಗಳು ನರ್ವ್ಸ್ ಇರುತ್ತಲ್ಲ, ಈ ನರ್ವ್ಸ್ ಕಣ್ಣತ್ರನೂ ಇರುತ್ತೆ, ಕಣ್ಣಿಗೆ ಕನೆಕ್ಟ್ ಕೂಡ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ತುಂಬಾ ಜನ ಏನ್ ಅನ್ಕೋತಾರೆ ಅಂತ ಅಂದ್ರೆ, ಹಲ್ ತೆಗೆದ ನಂತರ ನನಗೆ ಕಣ್ ಸಮಸ್ಯೆ ಬಂದೇ ಬರುತ್ತೆ, ಅದಕ್ಕೆ ಏನೇ ಆದ್ರೂ ಕೂಡ ನಾನು ಹಲ್ ಮಾತ್ರ ತೆಗೆಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಹಲ್ಲಿನ ಸಮಸ್ಯೆ ಬಂದ್ರೆ, ಹಲ್ ಉಳಿಸ್ಕೊಳಕ್ಕಾಗದೇ ಇರುವಂತ ಒಂದು ಸಮಸ್ಯೆ ಬಂದ್ರೆ, ಆ ಪೇಷಂಟ್ಗಳು ಹಲ್ ತೆಗೆಸ್ಕೋಬಾರ್ದ? ನಿಜವಾಗ್ಲೂ ತೊಂದರೆ ಆಗುತ್ತಾ? ಇಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ನಮ್ ಹಲ್ ತೆಗೆಯುವಂತಹ ಒಬ್ಬ ಡಾಕ್ಟರ್ ಅಥವಾ ಒಬ್ಬ ಡೆಂಟಿಸ್ಟ್ ಎಲ್ಲಾ ಎಲ್ಲವನ್ನು ಸರಿಯಾಗಿ ಟೆಸ್ಟ್ ಮಾಡಿ, ಸರಿಯಾಗಿ ಪರೀಕ್ಷೆ ಮಾಡಿ ತೆಗೆದ್ರೆ ಅವಾಗ ನಮಗೆ ಯಾವುದೇ ತರ ಸಮಸ್ಯೆ ಇರುವುದಿಲ್ಲ. ಓಕೆನಾ? ಹಾಗಾದ್ರೆ ಏನಕ್ಕೆ ಎಷ್ಟೊಂದು ಜನಕ್ಕೆ ಇದೊಂದು ತಲೆಯಲ್ಲಿ ಒಂದು ಥಾಟ್ ಇದೆ. ಏನಕ್ಕೆ ಥಾಟ್ ಇದೆ? ಏನಕ್ಕಪ್ಪ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ಅಂದ್ರೆ ಸುಮಾರು ಒಂದು 20 ವರ್ಷ, 30 ವರ್ಷ ಅಥವಾ ಇನ್ನು ಹಿಂದಿನ ಕಾಲದಲ್ಲಿ ಇವಾಗಿರುವಂತ ಒಂದು ಸೌಲಭ್ಯಗಳು, ಇವಾಗಿರುವಂತ ಒಂದು ಡೆಂಟಲ್ ಕ್ಲಿನಿಕ್ ಅಲ್ಲಿ ಡಯಾಗ್ನೋಸಿಸ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ರೇ ಆಗಿರ್ಬೋದು, ಇವಾಗೆಲ್ಲ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಆದ್ರೆ ಆಗಿನ ಕಾಲದಲ್ಲಿ ಇಷ್ಟು ಡೆವಲಪ್ಮೆಂಟ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಜನರಿಗೆ ಇದೊಂದು ಕಲ್ಪನೆ ಇತ್ತು, ಹಲ್ ತೆಗೆದ ನಂತರ ನನಗೆ ಕಣ್ಣು ಹೋಗುತ್ತೆ ಅಥವಾ ಬೇರೆ ತರ ಸಮಸ್ಯೆ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಯಾವುದೇ ತರ ಈ ತರ ಸಮಸ್ಯೆಗಳು ಬರೋ ಚಾನ್ಸಸ್ಸೇ ಇಲ್ಲ. ಓಕೆನಾ? ನೀವು ಆರಾಮಾಗಿ ಕ್ಲಿನಿಕ್ಗೆ ಹೋಗಿ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋ ಡಾಕ್ಟರ್ ಹತ್ರ ಹೋಗಿ ಆರಾಮಾಗಿ ಹಲ್ಲು ಕೀಳಿಸ್ಕೊಂಡು ಬರ್ಬೋದು. ಯಾವುದೇ ತರ ಸಮಸ್ಯೆ ಇಲ್ಲ. ಇವಾಗ ನಿಮಗೆ ಅರ್ಥ ಆಯ್ತು, ಹಲ್ ತೆಗೆದ್ರೆ ಯಾವುದೇ ತರಹದ ಸಮಸ್ಯೆ ಇಲ್ಲ. ಏನಕ್ಕಂದ್ರೆ ಈ ಟೆಕ್ನಾಲಜಿ ತುಂಬಾ ತುಂಬಾ ಮುಂದುವರೆದಿದೆ. ಓಕೆ, ಇವಾಗ ಏನ್ರ ಬಗ್ಗೆ ತಿಳ್ಕೊಳ್ಳೋಣಪ್ಪ ಅಂತ ಅಂದ್ರೆ, ಹಲ್ಲನ್ನ ಹೇಗೆ ತೆಗಿತಾರೆ ಅಂತ ಅಂದ್ರೆ, ಫಸ್ಟು ಒಬ್ಬ ಪೇಷಂಟ್ ಡೆಂಟಿಸ್ಟ್ ಹತ್ರ ಬಂದಾಗ ಆ ಡೆಂಟಿಸ್ಟ್ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ,
ಆ ಪೇಷಂಟ್ನ ಎಲ್ಲ ಹಲ್ಲುಗಳನ್ನ ಕರೆಕ್ಟಾಗಿ ಚೆಕ್ ಮಾಡಿ ಈ ಹಲ್ಲು ತೆಗಿಲೇಬೇಕಾದ ಪರಿಸ್ಥಿತಿ ಇದ್ರೆ ಮಾತ್ರನೇ ಹಲ್ಲು ತೆಗಿತಾರೆ. ಓಕೆನಾ? ಹಲ್ಲು ತೆಗಿಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಲೋಕಲ್ ಅನಸ್ಟೇಸಿಯಾ ಕೊಡ್ತಾರೆ. ಅಂದ್ರೆ ಇಂಜೆಕ್ಷನ್ ಮಾಡ್ತಾರೆ. ಬಾಯಲ್ಲಿ ಇಂಜೆಕ್ಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಹಲ್ಲು ತೆಗಿಬೇಕಾದ್ರೆ ಆ ಪೇಷಂಟಿಗೆ ಯಾವುದೇ ತರಹದ ನೋವಾಗ್ಲಿ ಅಥವಾ ಬೇರೆ ಸಮಸ್ಯೆ ಆಗ್ಲಿ ಇರೋದಿಲ್ಲ. ಸೊ ಯಾವಾಗ ಆ ಜಾಗದಲ್ಲಿ ಪೇನ್ ಇರೋದಿಲ್ವೋ ಅವಾಗ ಏನಾಗುತ್ತೆ ಅಂದ್ರೆ ಆ ಜಾಗ ನಂಬಾಗುತ್ತೆ. ಓಕೆನಾ? ನಂಬಾಗುತ್ತೆ ಆ ಜಾಗ. ಆ ಜಾಗದಲ್ಲಿ ಯಾವುದೇ ತರಹದ ಒಂದು ಸೆನ್ಸೇಷನ್ ಇರೋದಿಲ್ಲ. ಸೊ ಅದೇನೆ ನಂಬಂತ ಹೇಳೋದು. ಸೊ ಇದ್ ಆದ ನಂತರ ಇದೇನಂದ್ರೆ ಇಂಜೆಕ್ಷನ್ ಕೊಟ್ಟಿ ಒಂದು 2 ನಿಮಿಷ 3 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷದ ಒಳಗೆ ಇದು ಆಗತ್ತೆ. ಆ ಜಾಗ ನಂಬಾಗತ್ತೆ. ನಂಬ್ ಆಗಿದ ನಂತರನೇ ಡೆಂಟಿಸ್ಟ್ ಅವರು ಆ ಹಲ್ಲನ್ನು ತೆಗಿತಾರೆ. ಓಕೆನಾ? ನಂಬಾದ ನಂತರನೇ ತೆಗಿಯೋದು. ಸೊ ಪೇಷಂಟಿಗೆ ಯಾವುದೇ ತರ ಪೇನ್ ಇಲ್ಲ, ಯಾವುದೇ ತರ ಬೇರೆ ಸಮಸ್ಯೆಗಳು ಇರುವುದಿಲ್ಲ. ಮುಂದೆನೂ ಕೂಡ ಯಾವುದೇ ತರ ಸಮಸ್ಯೆ ಆಗುವುದೇ ಇಲ್ಲ. ಅದು ಕಣ್ಣು ಸಮಸ್ಯೆ ಅಂತೂ ಆಗ ಚಾನ್ಸಸ್ಸೇ ಇರುವುದಿಲ್ಲ. ಇದು ನಿಮಗೆ ಸ್ಪಷ್ಟ ಆಗಿದೆ ಅಂತ ಅನ್ಕೊಂತೇನೆ ಸ್ನೇಹಿತರೆ. ಓಕೆನಾ? ಇವಾಗ ನೀವೇನಂತ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ರೆ ಹಲ್ಲು ತೆಗೆದ ಮೇಲೆ ಅಥವಾ ಹಲ್ಲು ತೆಗಿಬೇಕಾದ್ರೆ ನನಗೆ ಯಾವುದೇ ತರ ನೋವು ಇರೋದಿಲ್ಲ. ನೋವು ಇದ್ರೂ ಕೂಡ ಸ್ವಲ್ಪನೇ ಇರ್ಬೋದು. ಓಕೆನಾ? ಇವಾಗ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅಂತ ಅಂದ್ರೆ ಓಕೆ, ನೀವೇನ್ ಹೇಳಿದ್ರಿ ಹಲ್ಲು ತೆಗೆದ್ಮೇಲೆ ಯಾವುದೇ ನೋವು ಇಲ್ಲ ಅಂತ ಅಂದ್ರಿ. ಯಾವ 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 ಸಿಚುಯೇಷನ್ ಅಲ್ಲಿ ಹಲ್ಲು ತೆಗಿಲೇಬೇಕಾಗತ್ತೆ ಅನ್ನೋದು ನಾನು ನಿಮಗೆ ಇವಾಗ ಹೇಳ್ತೇನೆ. ಒಂದು, ತುಂಬಾ ಹಲ್ಲು ಡ್ಯಾಮೇಜ್ ಆಗಿದ್ದಾಗ ಅದನ್ನ ನಾವು ಯಾವುದೇ ಟ್ರೀಟ್ಮೆಂಟ್ ಇಂದ ಎಕ್ಸಾಂಪಲ್ ರೂಟ್ ಕೆನಲ್ ಇಂದ ಆಗಲಿ ಅಥವಾ ಯಾವುದೇ ಬೇರೆ ತರಹದ ಫಿಲ್ಲಿಂಗ್ ಇಂದ ಆಗಲಿ ಅದನ್ನ ಉಳಿಸ್ಕೊಳಕ್ ಆಗದೇ ಇರೋವಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಹಲ್ಲನ್ನ ತೆಗಿಬೇಕಾಗತ್ತೆ. ಓಕೆನಾ? ಇದು ಮೇನ್. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಕೊನೆ ಹಲ್ಲು ಒಂದೊಂದ್ಸತಿ ಕೊನೆ ಹಲ್ಲು ಇರುತ್ತಲ್ಲ ಆ ಹಲ್ಲು ತುಂಬಾ ತೊಂದರೆ ಕೊಡುತ್ತೆ. ಯಾಕಂದ್ರೆ ಆ ಕೊನೆ ಹಲ್ಲು ತುಂಬಾ ಜನರಿಗೆ ಏನಪ್ಪಾ ಆಗುತ್ತೆ ಅಂತ ಅಂದ್ರೆ ಕರೆಕ್ಟ್ ನಾರ್ಮಲ್ ಪೊಸಿಷನ್ ನಾರ್ಮಲ್ ಜಾಗದಲ್ಲಿ ಬಂದಿರೋದಿಲ್ಲ. ಯಾಕಂದ್ರೆ ಕೊನೆ ಹಲ್ಲು ಆಗಿರುವುದರಿಂದ ಏನಾಗುತ್ತೆ ಅಂತ ಅಂದ್ರೆ ಅದಕ್ಕೆ ಬರೋದಿಕ್ಕೆ ಜಾಗ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಆ ಹಲ್ಲು ತೆಗಿಬೇಕಾಗತ್ತೆ. ಇನ್ನೊಂದೇನಂದ್ರೆ ಹಲ್ಲು ಮಧ್ಯ ಭಾಗದಲ್ಲಿ ಅಥವಾ ಅಲ್ಲಿನ ರೂಟ್ ಭಾಗದಲ್ಲಿ ಏನಾದ್ರೂ ಫ್ರಾಕ್ಚರ್ ಇದ್ರೆ ಅವಾಗ್ಲೂ ಹಲ್ಲು ತೆಗಿತೇವೆ. ಇದು 3 ಮೇನ್ ರೀಸನ್ಸ್ ನಾವು ಹಲ್ಲು ತೆಗೆಯೋದು. ಸೊ ಹಲ್ಲು ತೆಗೆಯೋದು ಅನ್ನೋದು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಏನಪ್ಪಾ ಅಂತ ಹೇಳ್ತಾರೆ ಅಂತ ಅಂದ್ರೆ ಅದು ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಏನು ಎಕ್ಸ್ಟ್ರಾಕ್ಷನ್ ಅಂತ. ಇವಾಗ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಒಂದೊಂದ್ಸತಿ ಇದು ತುಂಬಾ ರೇರ್ ಸಿಚುಯೇಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಹಲ್ಲಿನ ಮೇಲ್ಭಾಗದಲ್ಲಿ ಸೈನಸ್ ಅಂತ ಇರುತ್ತೆ. ಸೈನಸ್ ಅಂತ ಏನಂದ್ರೆ ಅದು ಒಂದು ಓಪನ್ ಸ್ಪೇಸ್ ಅಂದ್ರೆ ಹೇರ್ ಫಿಲ್ಡ್ ಸ್ಪೇಸ್ ಅಂತ. ಓಕೆನಾ? ಒಂದೊಂದ್ಸತಿ ಕರೆಕ್ಟ್ ಆಗಿ ಹಲ್ಲು ತೆಗಿಲಿಲ್ಲ ಅಂತ ಅಂದ್ರೆ ಅವಾಗ ಆ ಸೈನಸ್ ಇಂದ ಸಮಸ್ಯೆ ಆಗ್ಬಹುದು. ಬಟ್ ಇದು ತುಂಬಾ ರೇರ್ ಕಾಂಪ್ಲಿಕೇಶನ್. 100% ಅಲ್ಲಿ ಒಂದು 1% ಆ ತರ ಮಾತ್ರನೇ ಇದು ಚಾನ್ಸಸ್ ಇರುತ್ತೆ. ರೆಗ್ಯುಲರ್ ಆಗಿ ಇದು ಆಗೋದಿಲ್ಲ. ಓಕೆನಾ? ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ಹೇಳಿದ್ದೆ ಅಂತ ಅಂದ್ರೆ ಹಲ್ಲು ತೆಗೆದ ಮೇಲೆ ಕಿವಿ ಸಮಸ್ಯೆ ಬರುತ್ತಾ? ಕಿವಿ ಸಮಸ್ಯೆ ಬರಬಹುದು. ಇದು ತುಂಬಾ ರೇರ್ ಕಾಂಪ್ಲಿಕೇಶನ್.
ಆದ್ರೆ ಕಿವಿನೇ ಕೇಳಿಸಲ್ಲ ಅಂತ ಅಲ್ಲ. ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ, ಹಲ್ಲಿನ ನರ್ವ್ ಮತ್ತೆ ಕಿವಿ ನರ್ವ್ ತುಂಬಾ ಹತ್ರ ಇರೋದ್ರಿಂದ ಒಂದೊಂದ್ಸತಿ ಹಲ್ಲು ಕಿವಿ ನೋವು ಬರೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಜಾ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಓನ್ಲಿ ಫಾರ್ ಟೆಂಪ್ರರಿ ಅಷ್ಟೇನೆ. ಅದ್ರ ಕಿವಿ ಕೇಳಿಸಲ್ಲ ಅಂತ ಯಾವುದೇ ಚಾನ್ಸಸ್ ಇರುವುದಿಲ್ಲ. ಕಿವಿ ಚೆನ್ನಾಗೇ ಕೇಳಿಸುತ್ತೆ, ಕಣ್ಣು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ತುಂಬಾ ಜನಕ್ಕೆ ಕೊನೆ ಹಲ್ಲು ತೆಗೆಸ್ಕೋಬೇಕಾದ್ರೆ ಭಯ ಇರುತ್ತೆ. ಅದೇನಪ್ಪಾ ಅಂದ್ರೆ ವಿಸ್ಡಮ್ ಟೀತ್ ಅಂತ ನಾವು ಕರಿತೀವಿ. ಸೊ ತುಂಬಾ ಜನಕ್ಕೆ ವಿಸ್ಡಮ್ ಟೀತ್ ತೆಗೆಸ್ಕೋಬೇಕಂದ್ರೆ ತುಂಬಾ ಭಯ ಇರುತ್ತೆ. ನಂಗೆ ತುಂಬಾ ಕಾಂಪ್ಲಿಕೇಶನ್ ಆಗತ್ತೆ ಅಂತ ಅನ್ಕೊಂಡಿರ್ತಾರೆ. ಮತ್ತೆ ಕಣ್ಣು ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ಇದು ತುಂಬಾ ತಪ್ಪು ಕಲ್ಪನೆ. ಒಬ್ಬ ಡೆಂಟಿಸ್ಟ್ ಆದವರು ಚೆನ್ನಾಗಿ ಚೆಕ್ ಮಾಡಿ, ಚೆನ್ನಾಗಿ ಎಕ್ಸ್ರೇ ಮಾಡಿ, ಯಾವ್ಯಾವ ನರ್ವ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ಅಂತೆಲ್ಲ ಎಕ್ಸ್ರೇದಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ಸ್ನೇಹಿತರೆ. ಸೊ ನಾವು ಎಕ್ಸ್ರೇ ಮಾಡೇ ಮಾಡ್ತೀವಿ. ಅದಾದ್ಮೇಲೆ ನಾವು ಹಲ್ಲನ್ನು ತೆಗಿತೀವಿ. ಓಕೆನಾ? ಹಾಗೆ ಏನು ಮಾಡ್ದಲೆ ಯಾವ ಡೆಂಟಿಸ್ಟ್ ಕೂಡ ಹಲ್ ತೆಗೆಯೋದಿಲ್ಲ. ಸೊ ಇದರಿಂದ ನೀವೇನ್ ತಿಳ್ಕೊಬಹುದು ಅಂತ ಅಂದ್ರೆ, ಹಲ್ ತೆಗೆದ್ರೆ ಒಬ್ಬ ಪೇಷಂಟ್ಗೆ ಯಾವುದೇ ತರ ಸಮಸ್ಯೆ ಇರೋದಿಲ್ಲ. ಕಣ್ಣು ಹೋಗೋದಿಲ್ಲ, ಕಿವಿನೂ ಹೋಗುವುದಿಲ್ಲ, ಬೇರೆ ಯಾವುದೇ ತರಹದ ಸಮಸ್ಯೆ ಇರುವುದಿಲ್ಲ. ಆದ್ರೆ ಒಬ್ಬ ಡೆಂಟಿಸ್ಟ್ ಆದವರು ತುಂಬಾ ಚೆನ್ನಾಗಿ ಆ ಪೇಷಂಟ್ನ ಎಕ್ಸಾಮಿನೇಷನ್ ಮಾಡಿ, ಚೆನ್ನಾಗಿ ಚೆಕಪ್ ಮಾಡಿದ ಮೇಲೆ ಎಲ್ಲ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಓಕೆನಾ? ಮತ್ತೆ ತಪ್ಪದೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಹಲ್ ತೆಗೆದ ನಂತರ ಕಣ್ಣು ಹೋಗುತ್ತೆ ಅಥವಾ ಕಿವಿ ಹೋಗುತ್ತೆ ಅಥವಾ ಬೇರೆ ತರ ಸಮಸ್ಯೆಗಳು ಬರುತ್ತೆ ಅಂತ ಅನ್ಕೊಂಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.